ಮಾಡುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ದಿವಸದ ನಮ್ಮ ಸತ್ಯವೇದ ಅಧ್ಯಯನ ಭಾಗಕ್ಕೆ ನಾನು ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಕರ್ತನು ಈ ದಿವಸವನ್ನು ಕೊಟ್ಟಿದ್ದಾನೆ. ಆತನ ಕೃಪಾ ಆಶೀರ್ವಾದಗಳು ಇಲ್ಲ ತನಕ ನಮ್ಮನ್ನು ನಡೆಸಿಕೊಂಡು ಬಂದಿವೆ. ಇದನ್ನು ಸಹ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಮತ್ತೊಂದು ಸಲ ಆತನ ಕೃಪಾ ಕರುಣೆಗಳಿಗೆ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ದೇವರು ಒದಗಿಸಿಕೊಟ್ಟಂತೆ ಸಮಯಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ದಿವಸವೂ ಸಹ ನಿನ್ನ ಸನ್ನಿಧಾನದಲ್ಲಿ ನಾವು ಬರುವಂತೆ ಸಹಾಯ ಮಾಡಿದ್ದಿ. ಈ ದಿನ ನಮ್ಮೊಟ್ಟಿಗೆ ನೀನು ಮಾತಾಡ ದೇವರೇ, ಯಾವ ವಾಕ್ಯಗಳ ಮೂಲಕ ನಮಗೆ ಆಶೀರ್ವಾದಗಳನ್ನು ಕೊಡ್ತಾ ಇದ್ದೀಯೋ ಅದೆಲ್ಲವನ್ನು ನಾವು ಹೊಂದಿಕೊಂಡವರಾಗಿ ನಿನ್ನ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಜೀವನ ಮಾಡಿ ಕರ್ತನೆ ನಿನ್ನ ನಾಮವನ್ನು ಮಹಿಮೆಪಡಿಸುವಂತೆ ನಮ್ಮೊಬ್ಬೊಬ್ಬರನ್ನ ಆಶ್ವಸಿ ಬಲಪಡಿಸಿ ನಡೆಸಬೇಕೆಂಬುದಾಗಿಯೂ ಹಾಗೂ ವಾಕ್ಯಗಳನ್ನು ಕರ್ತನೆ ಹೇಳುವುದಕ್ಕೂ ಕೇಳಿಸಿಕೊಳ್ಳುವುದಕ್ಕೂ ಅಡ್ಡಿಪಡಿಸುವಂತೆ ಎಲ್ಲ ಸಂಗತಿಗಳನ್ನು ನೀನು ಲಯಪಡಿಸಿ ಎಸಪ್ಪ ನಮ್ಮೆಲ್ಲರ ಮೂಲಕ ನೀನೇ ಮಹಿಮೆಯನ್ನು ಹೊಂದಿಕೋ. ಕ್ರಿಸ್ತನ ಮೂಲಕ ನಮ್ಮ ಪ್ರಾರ್ಥನೆಗಳನ್ನು ಬೇಡಿಕೊಳ್ತೇವೆ ಸ್ವಾಮಿ, ಆಮೇನ್. ಇವತ್ತಿನ ಸತ್ಯವೇದ ಅಧ್ಯಯನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ಮುಖ್ಯ ಪ್ರಸ್ತಾಪ ಕ್ರಿಸ್ತಿಯ ಕುಟುಂಬದ ಲಕ್ಷಣಗಳು ಎಂಬುದಾಗಿ. ಕ್ರಿಸ್ತಿಯ ಕುಟುಂಬದ ಲಕ್ಷಣಗಳು ಅಂತೇಳಿದ್ರೆ, ನಾವು ದೇವರ ಮಕ್ಕಳಾಗಿ ಅಥವಾ ಯೇಸುಸ್ವಾಮಿಯ ಮಕ್ಕಳಾಗಿ ಜೀವನ ಮಾಡ್ತಾ ಇರುವಾಗ ಆತನಲ್ಲಿರುವಂತಹ ಎಲ್ಲ ಗುಣ ಲಕ್ಷಣಗಳು ಅಥವಾ ಸ್ವಭಾವಗಳು ನಮ್ಮಲ್ಲಿಯೂ ನಮ್ಮ ಕುಟುಂಬದಲ್ಲಿಯೂ ಕಂಡು ಬರಬೇಕಾದದ್ದು ತೀರಾ ಅತ್ಯಗತ್ಯ. ನಾವು ಕೇವಲ ನಾಮ ಮಾತ್ರ ಕ್ರೈಸ್ತರೆನಿಸಿಕೊಳ್ಳದೆ ಹೆಸರಿಗೆ ಮಾತ್ರ ಕ್ರೈಸ್ತರು ಅಂತ ಹೇಳಿಕೊಂಡು ಕೇವಲ ಸಾಮಾನ್ಯವಾಗಿ ಜೀವನ ಮಾಡುವುದರ ಬದಲಿಗೆ ನಮ್ಮದೊಂದು ಪ್ರತ್ಯೇಕವಾದಂಥ ಜೀವಿತ ನಾವು ಲೋಕದ ಮುಂದೆ ಪ್ರದರ್ಶಿಸಬೇಕು ಅಥವಾ ತೋರಿಸಿಕೊಡಬೇಕು. ನಾವು ವಿಶೇಷವಾದಂಥವರು, ನಾವು ಕ್ರಿಸ್ತನ ಕುಟುಂಬಕ್ಕೆ ಸಂಬಂಧಪಟ್ಟವರು, ನಾವು ಒಂದು ರೀತಿಯ ಲೋಕದ ಎಲ್ಲ ಸಂಗತಿಗಳಿಂದ ಪ್ರತ್ಯೇಕವಾಗಿರುವಂತ ಒಂದು ಜನಾಂಗ ಅಥವಾ ನಾವು ಆತನ ಜನರು ಎನ್ನುವಂಥದ್ದನ್ನು ನಾವು ನಮ್ಮ ದಿನನಿತ್ಯದ ಜೀವಿತದ ಮೂಲಕ ನಮ್ಮ ಕುಟುಂಬದ ಎಲ್ಲ ಆಗುಹೋಗುಗಳ ಮೂಲಕ ನಾವು ತೋರಿಸಿಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಹಾಗೆ ಸ್ವಾಮಿ ಸಹ ಹೇಳ್ತಾ ಇದ್ದಾನೆ, ಕ್ರಿಸ್ತನು ಸಹ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಬಂದಂಥವನು. ಆತನು ಸಹ ತಂದೆ ತಾಯಿ ತಮ್ಮಂದಿರ ಜೊತೆಯಲ್ಲಿ ತನ್ನ ಜೀವಿತವನ್ನ ಈ ಭೂಮಿಯಲ್ಲಿ ಬಂದಾಗ ನಡೆಸಿಕೊಂಡು ಬಂದಂಥವನು. ಹಾಗೆ ಆತನದು ಒಂದು ಕುಟುಂಬವಾಗಿತ್ತು. ಹಾಗಾಗಿ ಆತನು ಸಹ ಒಂದು ಕುಟುಂಬದ ಸದಸ್ಯನಾಗಿ ಜೀವನ ಮಾಡಿ ನಂತರ ತನ್ನನ್ನು ಸೇವೆಗೆ ಒಪ್ಪಿಸಿಕೊಟ್ಟು ಆತನು ಇಡೀ ದೇಶವನ್ನ ಊರೂರನ್ನ ಹಳ್ಳಿ ಪಳ್ಳಿಗಳನ್ನ ಸಂಚರಿಸಿ ಆತ ಸೇವೆ ಮಾಡಿ ನಡೆದುಕೊಂಡು ಬಂದನು. ಹಾಗಾಗಿ ಕುಟುಂಬದ ವಿಷಯದಲ್ಲೂ ಸಹ ಆತನು ಹೇಳುವಂತಹ ಮಾತುಗಳನ್ನು ನಾವು ವಾಕ್ಯಗಳಲ್ಲಿ ನಾವು ನೋಡಿಕೊಳ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ ಅದರಲ್ಲಿ 48ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ 46ರಿಂದ ನಾವು ನೋಡುವಾಗ ಆತ ಒಂದು ಸ್ಥಳದಲ್ಲಿ ಮಾತಾಡ್ತಾ ಇದ್ದಾನೆ. ಸುತ್ತಲೂ ಜನರು ಸೇರಿದ್ದಾರೆ. ಆಗ ಅಲ್ಲಿ ಆತನ ತಾಯಿ ತಮ್ಮಂದಿರು ಸಹ ಯೇಸು ಸ್ವಾಮಿಯನ್ನು ಮಾತಾಡಿಸ್ಬೇಕು ಅಂತ ಅಲ್ಲಿಗೆ ಬಂದಿದ್ದಾರೆ. ಇದನ್ನು ನೋಡಿದಂತ ಶಿಷ್ಯರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಸ್ವಾಮಿಗೆ ಹೇಳ್ತಾನೆ, ನಿಮ್ ತಾಯಿ ಮತ್ತೆ ತಮ್ಮಂದ್ರೆಲ್ಲ ಬಂದಿದ್ದಾರೆ, ಹೊರಗೆ ನಿಂತಿದ್ದಾರೆ ಅಂತ ಹೇಳುವಾಗ ನಿನ್ನನ್ನು ಮಾತಾಡಿಸ್ಬೇಕಂತ ಕಾಯ್ತಾ ಇದ್ದಾರೆ ಅಂತ ಹೇಳುವಾಗ ಆಗ ಸ್ವಾಮಿ ಒಂದು ಮಾತು ಹೇಳ್ತಾನೆ. 48ನೇ ವಚನ 49ನೇ ವಚನಕ್ಕೆ ಬರುವಾಗ, ನನಗೆ ತಾಯಿ ಅಣ್ಣ ತಮ್ಮಂದಿರು ಯಾರು? ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ ನನ್ನ ಅಣ್ಣ ತಮ್ಮಂದಿರು ಅಂದ್ರೆ 50ನೇ ವಚನದಲ್ಲಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯು ತಾಯಿಯು ಆಗಬೇಕು ಅಂದನು.
ಕ್ರೈಸ್ತ ಕುಟುಂಬ ಎನಿಸಿಕೊಳ್ಳುವಂತ ನಾವುಗಳು ಕೇವಲ ಲೋಕಕ್ಕೆ ಸಂಬಂಧಪಟ್ಟವರು ಅಥವಾ ಲೋಕದ ರೀತಿಯಲ್ಲಿ ಜೀವನ ಮಾಡುವವರಲ್ಲ. ಆದರೆ ತಂದೆಯ ಚಿತ್ತದಂತೆ, ಪರಲೋಕದಲ್ಲಿರುವ ನಮ್ಮ ದೇವರ ಚಿತ್ತದಂತೆ ನಡೆದುಕೊಳ್ಳುವಂತ ಕುಟುಂಬ ನಮ್ಮದಾಗಿರಬೇಕು ಅಂತ ಸ್ವಾಮಿಯಲ್ಲಿ ನಮಗೆ ಹೇಳ್ತಾ ಇದ್ದಾನೆ. ಹುಟ್ಟಿನಿಂದ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎನ್ನುವಂಥ ಸಂಬಂಧಗಳು ನಮಗಿದ್ರೂ ಸಹ ನಾವೆಲ್ಲರೂ ಆ ಪರಲೋಕದಲ್ಲಿರುವ ತಂದೆಯ ಚಿತ್ತವನ್ನು ನೆರವೇರಿಸುವಂಥವ್ರು, ಅದರಂತೆ ನಡೆಯುವಂಥವ್ರು ಮಾತ್ರವೇ ಆದಾಗ ನಮ್ಮದು ನಿಜವಾದ ಕ್ರೈಸ್ತ ಕುಟುಂಬ ಅಂತ ಅನ್ನಿಸ್ಕೊಳ್ತದೆ. ಹಾಗಾಗಿ ಪರಲೋಕದಲ್ಲಿರುವ ತಂದೆಯ ಚಿತ್ತ ಏನಿತ್ತು, ಏನಿದೆ ಅಂತ ತಿಳಿದುಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ. ದೇವರ ಮಕ್ಕಳಾಗಿ ಜೀವನ ಮಾಡುವಂತ ನಾವುಗಳು ನಮ್ಮ ತಂದೆಯಾದ ದೇವರ ಚಿತ್ತ ನಮ್ಮ ವಿಷಯದಲ್ಲಿ, ನಮ್ಮ ಕುಟುಂಬದ ವಿಷಯದಲ್ಲಿ ಏನಿದೆ, ಅದಕ್ಕಾಗಿ ಸ್ವಾಮಿ ಸತ್ಯವೇದದಲ್ಲಿ ಅನೇಕ ಸಂಗತಿಗಳನ್ನು, ಅನೇಕ ಭಕ್ತರುಗಳ ಒಂದು ನಿದರ್ಶನವನ್ನ, ಒಂದು ಮಾರ್ಗದರ್ಶನವನ್ನ ನಮಗೆ ಬರೆಸಿ ಇಟ್ಟಿದ್ದಾನೆ. ಹಾಗಾಗಿ ಸ್ವಾಮಿ ಹೇಳಿದ ಹಾಗೆ ಪರಲೋಕದಲ್ಲಿರುವ ತಂದೆಯ ಚಿತ್ತದಂತೆ ನಡೆಯುವಂತ ಕುಟುಂಬ ನಮ್ಮದಾಗಿರಬೇಕು. ಅವರುಗಳು ಆಗ ಮಾತ್ರ ತಂದೆ ತಾಯಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿ ಎನ್ನುವಂಥ ಸಂಬಂಧ ಅದು ಒಂದು ಸಾರ್ಥಕತೆಯನ್ನು ಪಡೆದುಕೊಳ್ತದೆ. ನಿಜವಾಗಿಯೂ ಕ್ರಿಸ್ತಯ ಕುಟುಂಬ ನಮ್ಮದಾಗಿರ್ತದೆ ಅಂತ ಹೇಳಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ದಿವಸ ವಾಕ್ಯಗಳ ಆಧಾರದಲ್ಲಿ ನಮ್ಮ ಕುಟುಂಬ ಹೇಗಿರಬೇಕು, ತಂದೆಯ ಚಿತ್ತ ಏನು, ನಮ್ಮ ಕುಟುಂಬದ ವಿಷಯದಲ್ಲಿ ವಾಕ್ಯಗಳಲ್ಲಿ ಏನು ಸ್ವಾಮಿ ನಮಗೋಸ್ಕರ ಬರೆಸಿ ಇಟ್ಟಿದ್ದಾನೆ ಅಂತ ನೋಡಿಕೊಳ್ಳುವುದಾದರೆ, ಮೊದಲನೇದಾಗಿ ಆದಿಕಾಂಡ ಪುಸ್ತಕ ಅಲ್ಲಿ 6ನೇ ಅಧ್ಯಾಯ 9ನೇ ವಚನಕ್ಕೆ ಬರುವಾಗ ಅಲ್ಲಿ ಜಲಪ್ರಳಯದ ಸಂಗತಿಗಳು ಬರೆಯಲ್ಪಟ್ಟಿವೆ. ಅದಕ್ಕಿಂತ ಮುಂಚಿತವಾಗಿ 6ನೇ ಅಧ್ಯಾಯದಲ್ಲಿ ಅಲ್ಲಿ 9ನೇ ವಚನದಲ್ಲಿ ನೋಹನ ಚರಿತ್ರೆ ಅಂತ ಬರೆಯಲ್ಪಡ್ತದೆ. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ನೋಹ ಎನ್ನುವಂತ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ತಾ ಯಾವ ತಪ್ಪಿಲ್ಲದವನು ಆಗಿದ್ದದು ಅಷ್ಟೇ ಅಲ್ಲದೆ ಅವನು ತನ್ನ ಕುಟುಂಬವನ್ನು ಸಹ ಅದೇ ರೀತಿಯಲ್ಲಿ ನಡೆಸಿಕೊಂಡು ಬಂದ. ಆತನ ಹೆಂಡತಿ, ಮಕ್ಕಳು, ಸೊಸೆಯಂದರು ಎಲ್ಲರೂ ಸಹ ದೇವರ ಭಯಭಕ್ತಿಯಲ್ಲಿ ಜೀವನ ಮಾಡಿದ್ರು. ಹಾಗಾಗಿ ಅವನು ತನ್ನ ಕುಟುಂಬವನ್ನು ಹಾಗೆ ನಡೆಸಿಕೊಂಡು ಬಂದಿದ್ರಿಂದ ಅಲ್ಲಿ 6ನೇ ಅಧ್ಯಾಯ 18ನೇ ವಚನಕ್ಕೆ ಬರುವಾಗ ಅಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ, ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ. ಅದಕ್ಕಿಂತ ಮೇಲಿನ ವಚನವನ್ನು ನಾವು ನೋಡಿದ್ರೆ 17ನೇ ವಚನ ನೋಡಿದ್ರೆ, ನಾನಂತೂ ಭೂಮಿಯ ಮೇಲೆ ಜಲಪ್ರಳಯವನ್ನು ಬರಮಾಡಿ ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು ಅಳಿಸಿ ಬಿಡುವೆನು, ಭೂಮಿಯಲ್ಲಿರುವ ಸಮಸ್ತವು ಲಯವಾಗುವುದು. ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ, ನೀನು, ಹೆಂಡತಿ, ಮಕ್ಕಳು, ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಬೇಕು. ಇಲ್ಲಿ ಸ್ವಾಮಿ ನೋಹನೊಬ್ಬನೇ ಅಲ್ಲಿ ಬದುಕಿ ಇರಬೇಕು, ಆತನೊಬ್ಬನೇ ಉಳಿಬೇಕು ಜಲಪ್ರಳಯದಲ್ಲಿ ಅಂತ ಹೇಳ್ತಾ ಇಲ್ಲ. ಆತನು ಹೇಳ್ತಾ ಇದ್ದಾನೆ, ನಿನ್ನ ಕೂಡ ನಿನ್ನ ಮನೆಯವರು ಸಹ, ನಿನ್ನ ಹೆಂಡತಿ, ಮಕ್ಕಳು, ಸೊಸೆಯಂದಿರೂ ಸಹ ಆ ನಾವೆಯಲ್ಲಿ ಸೇರಿಕೊಳ್ಬೇಕು. ಹಾಗಾದ್ರೆ ಆ ಇಡೀ ಕುಟುಂಬ, ನೋಹನ ಇಡೀ ಕುಟುಂಬ ದೇವರಲ್ಲಿ, ದೇವರ ಎದುರಿನಲ್ಲಿ ನೀತಿಯುಳ್ಳ ಕುಟುಂಬವಾಗಿತ್ತು. ನೀತಿಯ ಕುಟುಂಬ ನೋಹನದಾಗಿತ್ತು. ಯಾಕಂದ್ರೆ ಅವನು ನೀತಿವಂತನಾಗಿದ್ದ, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದ, ಎಲ್ಲಾ ಜನರಲ್ಲಿ ಆತ ತಪ್ಪಿಲ್ಲದಂತ ಒಬ್ಬ ವ್ಯಕ್ತಿಯಾಗಿದ್ದ. ತಾನೊಬ್ಬನೇ ಅಲ್ಲ, ತನ್ನ ಇಡೀ ಕುಟುಂಬವನ್ನು ಅದೇ ರೀತಿಯಲ್ಲಿ ಆತ ನಡೆಸಿದ. ಇದು ದೇವರ ಚಿತ್ತವಾಗಿತ್ತು. ಇದು ಪರಲೋಕದಲ್ಲಿರುವ ತಂದೆಯ ಚಿತ್ತ. ನನ್ನ ಮಕ್ಕಳೆನಿಸಿಕೊಂಡವರು, ನನ್ನ ಕುಟುಂಬದಲ್ಲಿ ಜೀವನ ಮಾಡುವಂಥವರು ಅಥವಾ ಕುಟುಂಬಸ್ಥರೆನಿಸಿಕೊಂಡಂಥವರು ಆ ಇಡೀ ಕುಟುಂಬ ನೀತಿಯ ಕುಟುಂಬ, ನೀತಿವಂತಿಕೆಯ ಕುಟುಂಬ ಆಗಿರಬೇಕು ಅಂತೇಳಿ ದೇವರ ಚಿತ್ತ ಆಗಿತ್ತು. ಆ ಚಿತ್ತವನ್ನ ನೋಹ ತನ್ನ ಕುಟುಂಬದವರ ಮೂಲಕವಾಗಿ ನೆರವೇರಿಸಿದ್ದಾನೆ. ಹಾಗಾಗಿ ಆ ಇಡೀ ಆ ಪ್ರದೇಶದಲ್ಲಿದ್ದಂಥ ಎಲ್ಲ ಜನರು ಮತ್ತೆ ಹೊರಗೆ ನಾವೆಯಿಂದ ಹೊರಗುಳಿದಂಥ ಪ್ರಾಣಿಗಳೆಲ್ಲವೂ ನಾಶವಾಗಿ ಹೋದರೂ ಸಹ ನೋಹನವನ ಕುಟುಂಬ ಬದುಕಿಕೊಳ್ತು ಜಲಪ್ರಳಯದ ಮೂಲಕ. ಜಲಪ್ರಳಯದಲ್ಲಿ ಆ ಸಮಯದಲ್ಲಿ ಅವನ ಕುಟುಂಬ ಬದುಕಿಕೊಳ್ತು ಅಂತೇಳಿ ಅಲ್ಲಿ ಅದೇ 8ನೇ ಅಧ್ಯಾಯ ಅಲ್ಲಿ 16ನೇ ವಚನಕ್ಕೆ ಬರುವಾಗ, ಆಗ ದೇವರು ನೋಹನಿಗೆ, ನೀನು ಹೆಂಡತಿ, ಮಕ್ಕಳು, ಸೊಸೆಯರು ಸಹಿತವಾಗಿ ನಾವೆಯನ್ನು ಬಿಟ್ಟು ಹೊರಗೆ ಬಾ. ದೇವರು ಆಜ್ಞಾಪಿಸಿದ ರೀತಿಯಲ್ಲಿಯೇ, ದೇವರು ತನಗೆ ಸೂಚನೆ ಕೊಟ್ಟಂತ ರೀತಿಯಲ್ಲಿಯೇ ನೋಹ ಮಾಡ್ತಾ ಬಂದ. ಮುಂದೆ ಆತನ ಮೂಲಕವಾಗಿ, ಆತನ ಕುಟುಂಬದ ಮೂಲಕವಾಗಿ ಭೂಲೋಕದಲ್ಲಿ ಮತ್ತೆ ಮಾನವ ಜನಾಂಗ
ಸಂತತಿ ಮುಂದುವರಿತಾ ಬಂತು. ಅಂದ್ರೆ ನೋಹನು ಹೇಗೆ ದೇವರ ಎದುರಿನಲ್ಲಿ ನೀತಿವಂತನಾಗಿದ್ನೋ, ತನ್ನ ಕಾಲದವರಲ್ಲಿ ಒಂದೂ ತಪ್ಪಿಲ್ಲದಂತ ಒಬ್ಬ ವ್ಯಕ್ತಿಯಾಗಿ ತಾನೊಬ್ಬನೇ ಮಾತ್ರವಲ್ಲ, ತನ್ನ ಇಡೀ ಕುಟುಂಬವನ್ನ ಆ ರೀತಿಯಲ್ಲಿ ನಡೆಸ್ಕೊಂಡು ಬಂದಂತ ಆ ಕುಟುಂಬ, ನೋಹನ ಕುಟುಂಬ ಈ ದಿವಸ ನಮಗೆ ಒಂದು ಮಾದರಿ, ನಮಗೊಂದು ಮಾರ್ಗದರ್ಶನ. ಅದರಿಂದ ನಾವು ಸಹ ಕುಟುಂಬ ಸಹಿತವಾಗಿ ನಮ್ಮ ಕುಟುಂಬ ನೀತಿಯ ಕುಟುಂಬ, ಒಂದೂ ತಪ್ಪಿಲ್ಲದಂತೆ ನಡೆದುಕೊಳ್ಳುವಂಥ ಕುಟುಂಬ, ದೇವರ ಚಿತ್ತವನ್ನು ನೆರವೇರಿಸ್ತಾ ಇರುವಂಥ ಕುಟುಂಬ ಅನ್ನುವಂಥ ಕುಟುಂಬ ನಮ್ಮದಾಗಿರುವುದಾದರೆ ನಾವು ಸಹ ದೇವರ ಎದುರಿನಲ್ಲಿ ನಾವು ಶ್ರೇಷ್ಠರೆನಿಸಿಕೊಳ್ತೇವೆ. ಎಲ್ಲ ಅಪಾಯಗಳಿಂದ ದೇವರು ನಮ್ಮನ್ನ ತಪ್ಪಿಸ್ತಾನೆ, ಕಾಪಾಡ್ತಾ ಬರ್ತಾನೆ. ಆತನ ಜವಾಬ್ದಾರಿಕೆಯಲ್ಲಿ, ಆತನ ನಿಯಂತ್ರಣದಲ್ಲಿ ನಾವು ನಮ್ಮ ಕುಟುಂಬ ಇರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಎರಡನೇದಾಗಿ ಅದೇ ಆದಿಕಾಂಡ ಪುಸ್ತಕ ಅಲ್ಲಿ 18ನೇ ಅಧ್ಯಾಯ 16ನೇ ವಚನದಿಂದ ಮುಂದಿನ ವಚನ ಕೆಲವಾರು ವಚನಗಳನ್ನು ನೋಡುವಾಗ ಅಲ್ಲಿ ದೇವರು ಅಬ್ರಹಾಮನೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಸೊದೋಮ್ ಗೊಮೋರ ಪಟ್ಟಣವನ್ನ ದೇವರು ನಾಶ ಮಾಡಬೇಕು, ಅಲ್ಲಿನ ಜನರ ಎಲ್ಲ ಹೀನವಾದ ಕೃತ್ಯಗಳ ದೆಸೆಯಿಂದ, ಅವರ ಎಲ್ಲ ದುಷ್ಟ ಕೃತ್ಯಗಳಿಂದ ಬೇಸತ್ತು ಹೋಗಿರುವಂಥ, ಕೋಪಗೊಂಡಿರುವಂಥ ದೇವರು ಆ ಸೊದೋಮ್ ಗೊಮೋರ ಪಟ್ಟಣವನ್ನ ನಾಶ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾನೆ. ಆದರೆ ಆ ಪಟ್ಟಣದಲ್ಲಿ ಅಬ್ರಹಾಮನ ತಮ್ಮನಾದ ಲೋಟ, ಆತನ ಕುಟುಂಬ ವಾಸ ಮಾಡ್ತಾ ಇದೆ. ಹಾಗಾಗಿ ಈಗ ಆ ಸೊದೋಮ್ ಗೊಮೋರ ಪಟ್ಟಣದ ನಾಶನ ಒಂದು ಕ್ರಿಯೆಯನ್ನ ಅಬ್ರಹಾಮನಿಗೆ ಹೇಳದೆ ಇರುವಂಥದ್ದು ಸಾಧ್ಯ ಇಲ್ಲ ಅಂತ ದೇವರು ಅಂದುಕೊಳ್ತಾ ಇದ್ದಾನೆ. ನೋಡ್ರಿ, ಅಲ್ಲಿ 18ನೇ ಅಧ್ಯಾಯ 17ನೇ ವಚನಕ್ಕೆ ಬರುವಾಗ, ಆಗ ಯೆಹೋವನು ತನ್ನೊಳಗೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆ ಮಾಡುವುದು ಸರಿಯೋ? ದೇವರು ಒಬ್ಬ ಮನುಷ್ಯನ ವಿಷಯದಲ್ಲಿ ಈ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಸಾಧ್ಯನಾ? ಖಂಡಿತವಾಗಿ ಸಾಧ್ಯ ಅಂತ ವಾಕ್ಯ ಹೇಳ್ತಾ ಇದೆ ನಮಗೆ. ಹಾಗಾದ್ರೆ ಅಬ್ರಹಾಮ ಎಷ್ಟು ದೇವರ ಎದುರಿನಲ್ಲಿ ಅವನು ಶ್ರೇಷ್ಠನೆನಿಸಿಕೊಂಡಿದ್ದ. ಅಬ್ರಹಾಮನ ವಿಷಯದಲ್ಲಿ ದೇವರಿಗೆ ಎಷ್ಟೊಂದು ಒಂದು ಆಸಕ್ತಿ ಅಥವಾ ಆಶೆ, ಆತನ ವಿಷಯದಲ್ಲಿ ಎಷ್ಟೊಂದು ಒಂದು ಕನಿಕರ, ದಯೆ, ಎಲ್ಲವುಗಳು, ಪ್ರೀತಿ ಇನ್ನೂ ಅಪಾರವಾಗಿ ಎಲ್ಲವೂ ಎಷ್ಟೊಂದು ಇದೆ. ಹಾಗಾಗಿ ಆ ಸೊದೋಮ್ ಗೊಮೋರ ಪಟ್ಟಣದ ನಾಶನದ ವಿಷಯದಲ್ಲಿ ಆತ ಅಂದುಕೊಳ್ತಾನೆ, ಅವನಿಗೆ ಈ ವಿಷಯವನ್ನ ಮರೆ ಮಾಡುವುದು ಸರಿಯಲ್ಲ. ಯಾಕಂದ್ರೆ ಅವನ ಮೂಲಕವಾಗಿ ದೊಡ್ಡ ಸಂತಾನ ಹುಟ್ಟಬೇಕು ಅಂತ ನಾನು ವಾಗ್ದಾನ ಮಾಡಿದ್ದೇನೆ. ಅವನ ಸಂತಾನದ ಮೂಲಕ ಭೂಲೋಕದ ಎಲ್ಲ ಜನರಿಗೆ ಆಶೀರ್ವಾದ ಆಗಬೇಕು ಅಂತೇಳಿ ನಾನು ವಾಗ್ದಾನ ಮಾಡಿದ್ದೇನೆ. ಆ ವಾಗ್ದಾನ ನೆರವೇರಬೇಕಾದ್ರೆ ಅಬ್ರಹಾಮ, ಅವನ ಕುಟುಂಬ, ಅವನ ಸಂತತಿ ಭೂಮಿಯ ಮೇಲೆ ಇರಬೇಕು. ಅವನಿಗೆ ನನ್ನ ಪ್ರತಿಯೊಂದು ಆಲೋಚನೆಗಳನ್ನು ತಿಳಿಸ್ಬೇಕೆನ್ನುವಂಥ ವಿಷಯವನ್ನು ಹೇಳ್ತಾನೆ. ಯಾಕಂತ ಹೇಳಿದ್ರೆ 19ನೇ ವಚನಕ್ಕೆ ಬರುವಾಗ, ಅವನು ತನ್ನ ಪುತ್ರ ಪೌತ್ರರಿಗೆ, ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು. ದೇವರು ವಾಗ್ದಾನ ಮಾಡಿದ್ದ ಭೂಲೋಕದ ಎಲ್ಲಾ ಜನಾಂಗಗಳಿಗೆ ನಿನ್ನನ್ನು ತಂದೆಯನ್ನಾಗಿ ನಾನು ಮಾಡ್ತೇನೆ, ನೀನು ಆಶೀರ್ವಾದ ನಿಧಿಯಾಗಿರುವಿ, ಲೋಕದ ಎಲ್ಲ ಕುಲದವರಿಗೆ ನೀನು ಆಶೀರ್ವಾದವನ್ನು ತರುವಂತ ನಿಧಿಯನ್ನಾಗಿ ನಾನು ನಿನ್ನನ್ನು ಮಾಡ್ತೀನಿ, ನಿನ್ನ ಸಂತಾನದ ಮೂಲಕವಾಗಿ ಈ ಲೋಕದಲ್ಲಿ ಬಲಿಷ್ಠ ಜನಾಂಗವು ಹೊರಟು ಬರ್ತಾ. ಈ ರೀತಿಯಲ್ಲಿ ಅನೇಕ ವಾಗ್ದಾನಗಳನ್ನು ಮಾಡಿದಂಥ ದೇವರು ಈಗ ಆ ವಾಗ್ದಾನ ನೆರವೇರಬೇಕಾದ್ರೆ ಅಬ್ರಹಾಮನ ಕುಟುಂಬ ಇರಬೇಕು, ಅಬ್ರಹಾಮನಿಗೆ ಅವನು ಜೀವಂತವಾಗಿರಬೇಕು, ಆತನ ಕುಟುಂಬ ಸಂತತಿ ಮುಂದುವರಿಬೇಕು ಅಂತ ದೇವರೇನ್ ಮಾಡ್ತಾ ಇದ್ದಾನೆ, ಈ ವಿಷಯಗಳನ್ನ ಅಬ್ರಹಾಮನ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾನೆ. ಹಾಗಾದ್ರೆ ಅಬ್ರಹಾಮನ ಆ ಕುಟುಂಬದ ಮೂಲಕವಾಗಿ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ನಿರ್ಧಾರ ಮಾಡಿದ್ದಾನೆ. ಅವನು ಹೇಳಬೇಕಲ್ಲ, ತನ್ನ ಮಕ್ಕಳಿಗೆ ನನ್ನ ವಿಷಯದಲ್ಲಿ ತಿಳಿಸ್ಬೇಕಲ್ಲ, ಆತನ ಸಂತತಿ ಮುಂದುವರಿಯುವ ಹಾಗೆ ಅಬ್ರಹಾಮ ತನ್ನ ಕುಟುಂಬವನ್ನು ನಡೆಸ್ಕೊಂಡು ಹೋಗ್ಬೇಕಲ್ಲ. ಹಾಗಾಗಿ ಅಬ್ರಹಾಮನಿಗೆ ಯಾವುದನ್ನು ನಾನು ಮರೆ ಮಾಡೋದಿಲ್ಲ ಅಂತೇಳಿ ಸೊದೋಮ್ ಗೊಮೋರ ಪಟ್ಟಣದ ವಿಷಯದಲ್ಲಿ ಅವನು ಅಬ್ರಹಾಮನ ಜೊತೆ ಮಾತಾಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ನಮ್ಮ ಕುಟುಂಬ ದೇವರ ವಾಗ್ದಾನವನ್ನು ನೆರವೇರಿಸುವಂತ ಕುಟುಂಬ ಆಗಿರಬೇಕು. ಅಬ್ರಹಾಮ ಹಾಗೆ ನಡೆದುಕೊಂಡು ಬಂದ. ಇಸಾಕ, ಯಾಕೋಬ, ಇವರು ಇಸಾಕ ಅವನ ಮಗ ಯಾಕೋಬ, ಯೋಸೇಫ ಅವನ ಮಕ್ಕಳು ಯೋಸೇಫ್, ಹೀಗೆ ಎಲ್ಲ ಸಂತಾನ ಅಬ್ರಹಾಮನ ಸಂತತಿಯವರು ದೇವರ ಭಯಭಕ್ತಿಯಲ್ಲಿ ನಡೆದುಕೊಂಡು ಆತನ ಸಾಕ್ಷಿಗಳಾಗಿ ಜೀವನ ಮಾಡಿದ್ರು. ದೇವರ ವಾಗ್ದಾನಗಳೆಲ್ಲವೂ ನೆರವೇರುವುದಕ್ಕೆ ಅಬ್ರಹಾಮನ ಕುಟುಂಬ ಸಾಕ್ಷಿಯಾಗಿತ್ತು. ಅದರಿಂದ ಈ ದಿವಸ ದೇವರು ನಮಗೂ ಸಹ ಅಬ್ರಹಾಮನ ಸಂತತಿಯವರು ಯಾರು
ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ರಕ್ಷಣೆ ಅನುಭವಕ್ಕೆ ಬಂದು ಕ್ರಿಸ್ತನವರೆಂದು ಅಂಗೀಕರಿಸಲ್ಪಡ್ತಾರೋ ಅವರೆಲ್ಲರೂ ಅಬ್ರಹಾಮನ ಸಂತಾನಕ್ಕೆ ಸಂಬಂಧಪಡ್ತಾರೆ. ಅಬ್ರಹಾಮನಿಗಿರುವಂತಹ ಆಶೀರ್ವಾದದಲ್ಲಿ ಪಾಲುಗಳನ್ನು ಹೊಂದಿಕೊಳ್ತಾರೆ. ಅದಕ್ಕೋಸ್ಕರನೇ ಜಕ್ಕಾಯನನ್ನು ನೋಡಿ ಸ್ವಾಮಿ ಹೇಳ್ತಾನೆ, ಇವನು ಅಬ್ರಹಾಮನ ವಂಶಿಕನಲ್ಲವೇ ಎಂಬುದಾಗಿ. ಹಾಗೆ ನಾವು ಯಾವಾಗ ದೇವರ ವಾಗ್ದಾನಗಳನ್ನು ನೆರವೇರಿಸುವುದರಲ್ಲಿ ಸಹಕರಿಸ್ತೇವೋ, ದೇವರ ವಾಗ್ದಾನ ನೆರವೇರುವ ರೀತಿಯಲ್ಲಿ ನಾವು ನಮ್ಮ ಕುಟುಂಬ ಜೀವನ ಮಾಡ್ತೇವೋ, ಆಗ ನಾವು ಸಹ ಅಬ್ರಹಾಮನಿಗಿದ್ದಂಥ ಆಶೀರ್ವಾದದಲ್ಲಿ ಪಾಲುಗಳನ್ನು ಹೊಂದಿಕೊಳ್ತೇವೆ. ನಾವು ಸಹ ಅಬ್ರಹಾಮನ ವಂಶದವರು ಎಂಬುದಾಗಿ ಕರೆಯಲ್ಪಡ್ತೇವೆ ಕ್ರಿಸ್ತನ ಮೂಲಕವಾಗಿ. ಆದ್ದರಿಂದ ನಮ್ಮ ಕುಟುಂಬ ದೇವರ ವಾಗ್ದಾನಗಳನ್ನು ನೆರವೇರಿಸುವಂಥ ಕುಟುಂಬ ಆಗಿರಬೇಕು. ಆ ರೀತಿಯ ಸಾಕ್ಷ್ಯ ಕುಟುಂಬ ನಮ್ಮದಾಗಿರುವಂತೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ ಎಂಬುದು ನಮ್ಮ ಪ್ರಾರ್ಥನೆ ಆಗಿರಬೇಕು. ಇನ್ನು ನಾವು ಅಪೊಸ್ತಲರ ಕೃತ್ಯಕ್ಕೆ ಬರುವಾಗ ಅಲ್ಲಿ ಒಂದು ಕುಟುಂಬ ಇದೆ. 10ನೇ ಅಧ್ಯಾಯ ಮೊದಲಿನ 3-4 ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಕೊರ್ನೇಲಿಯನು. ಅವನೊಬ್ಬ ಇತಾಲ್ಯದ ಪಟಾಲಮಿನ ಒಬ್ಬ ಶತಾಧಿಪತಿ. ಅವನು ಅನ್ಯ ಜನಾಂಗಕ್ಕೆ ಸೇರಿದವನಾಗಿದ್ರೂ ಸಹ ಕ್ರಿಸ್ತನನ್ನು ಅರಿತುಕೊಂಡು ಕ್ರಿಸ್ತನಲ್ಲಿ ಭಯಭಕ್ತಿ ಉಳ್ಳವನಾಗಿ ಅವನು ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನಾಗಿದ್ದ. ಬಹಳ ದಾನ ಧರ್ಮಗಳನ್ನು ಮಾಡ್ತಿದ್ದ. ನಿತ್ಯವೂ ಪ್ರಾರ್ಥನೆ ಮಾಡ್ತಾ ಇದ್ದ. ಮನೆಯವರೆಲ್ಲರ ಸಹಿತವಾಗಿ ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ. ಪೌಲ ಮತ್ತು ಪೇತ್ರ ಇವರೆಲ್ಲರೂ ಮಾಡಿದಂಥ ಆ ಪ್ರಸಂಗಗಳು, ಅಲ್ಲಿ ದೇವರು ಮಾಡಿದಂಥ ಕಾರ್ಯಗಳು, ಇವೆಲ್ಲವುಗಳನ್ನು ಗಮನಿಸಿ ನೋಡ್ತಾ ಇದ್ದಂಥ ಈ ಅಧಿಕಾರಿ, ರೋಮ್ ಸಾಮ್ರಾಜ್ಯದ ಅಧಿಕಾರಿ, ಇವನೇನ್ ಮಾಡ್ತಾ ಇದ್ದಾನೆ? ದೇವರನ್ನ ಕಂಡುಕೊಳ್ತಾ ಇದ್ದಾನೆ, ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ತಾ ಇದ್ದಾನೆ. ಅಂಗೀಕರಿಸಿಕೊಂಡು ತಾನೊಬ್ಬನೇ ಅಲ್ಲ, ತನ್ನ ಮನೆಯವರೆಲ್ಲರ ಸಹಿತವಾಗಿ ಅವನು ದೇವರಿಗೆ ಭಯ ಪಡ್ತಾ ಇದ್ದ. ದೇವರಲ್ಲಿ ಭಯಭಕ್ತಿ ಉಳ್ಳಂತ ವ್ಯಕ್ತಿಯಾಗಿದ್ದರಿಂದ ಮುಂದೆ ಆತನ ಮನೆಗೆ ಪೇತ್ರನನ್ನ ದೇವರು ಕಳಿಸ್ತಾ ಇದ್ದಾನೆ. ಅವನ ಕುಟುಂಬದ ಮೂಲಕವಾಗಿ ಅಲ್ಲಿ ಅವನ ಮನೆಯಲ್ಲಿ ಸೇರಿ ಬಂದಂತ ಎಲ್ಲರೂ ಸಹ ರಕ್ಷಣೆ ಅನುಭವಕ್ಕೆ ಬರುವ ಹಾಗೆ, ದೀಕ್ಷಾಸ್ನಾನ ತೆಗೆದುಕೊಳ್ಳುವ ಹಾಗೆ ದೇವರು ಕಾರ್ಯ ಮಾಡ್ತಾನೆ. ಆ ದೇವರ ಭಯಭಕ್ತಿ ನಮ್ಮ ಕುಟುಂಬದಲ್ಲಿರುವುದಾದರೆ ನಮ್ಮ ಕುಟುಂಬದ ಮೂಲಕ ಅನೇಕರು ಕ್ರಿಸ್ತನನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ಭಯಭಕ್ತಿಯ ವಾತಾವರಣ, ದಿನನಿತ್ಯ ಮಾಡುವಂಥ ಪ್ರಾರ್ಥನೆ ಒಂದು ಶಕ್ತಿ ನಮ್ಮ ಕುಟುಂಬದ ಮೂಲಕ ಅನ್ಯರಿಗೆ ಅದು ಪ್ರದರ್ಶಿಸಲ್ಪಡ್ತದೆ, ಅಥವಾ ಅನ್ಯರಿಗೆ ಅದು ಉಪಯೋಗವಾಗ್ತದೆ. ಅನ್ಯರು ಸಹ ಕ್ರಿಸ್ತನನ್ನು ಕಂಡುಕೊಳ್ಳಿಕ್ಕೆ ಅದೊಂದು ಮಾರ್ಗ ಆಗ್ತದೆ. ಆದ್ದರಿಂದ ನಮ್ಮ ಮನೆಯಲ್ಲಿ ಭಯಭಕ್ತಿಯ, ದೇವರ ಭಯಭಕ್ತಿಯ, ಕ್ರಿಸ್ತನ ಭಯಭಕ್ತಿಯ ವಾತಾವರಣ ಇರಬೇಕು. ಕೇವಲ ನಾವು ಮಾತ್ರ ಕ್ರೈಸ್ತರಲ್ಲ, ನಾವು ಮಾತ್ರ ಹೆಸರಿಗೆ ಮಾತ್ರ ಕ್ರೈಸ್ತರೆನಿಸಿಕೊಂಡವರಾಗಿರಬಾರದು. ನಿಜವಾಗಿಯೂ ಕ್ರಿಸ್ತನು ನಮ್ಮ ಮನೆಯಲ್ಲಿ ಇರಬೇಕು. ದೇವರ ಪ್ರಸನ್ನತೆ ನಮ್ಮ ಮೇಲೆ ಇರಬೇಕು. ಪರಲೋಕದ ತಂದೆಯಾದ ದೇವರ ಚಿತ್ತ ನಮ್ಮ ಕುಟುಂಬದ ಮೂಲಕ ನೆರವೇರುವಂಥ ವಾತಾವರಣ ನಮ್ಮ ಮನೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಇರಬೇಕು. ಇಲ್ಲಿ ಕೊರ್ನೇಲಿಯನು ಆ ರೀತಿಯ ಜೀವಿತವನ್ನು ನಡೆಸಿದ್ರಿಂದ ಅವನ ಮನೆಯಲ್ಲಿ ಪ್ರತಿದಿನ ಸೇರ್ತಾ ಇದ್ದಂಥ, ಪ್ರಾರ್ಥನೆಗಾಗಿ ಸೇರ್ತಾ ಇದ್ದಂಥ ಭಕ್ತರ ಬಳಿಗೆ ಪೇತ್ರನನ್ನು ಕಳುಹಿಸಿದ ಕ್ರಿಸ್ತನು, ದೇವರು ಅಲ್ಲಿ ಅನೇಕರು ಅನ್ಯರು ಕ್ರಿಸ್ತನನ್ನು ಕಂಡುಕೊಳ್ಳುವ ಹಾಗೆ ಕಾರಣವಾಯಿತು. ಆ ಕುಟುಂಬದ ಮೂಲಕವಾಗಿ ಅನೇಕ ಆತ್ಮಗಳು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಆಯಿತು ಅಂತ ನಾವು ಇದರಿಂದ ನೋಡಿಕೊಳ್ತೇವೆ. ಆದ್ದರಿಂದ ಹೀಗೆ ನಾವು ದೇವರ ಒಂದು ಭಯಭಕ್ತಿಯ, ದಿನನಿತ್ಯವೂ ಪ್ರಾರ್ಥನೆ ಮಾಡುವಂಥ ಒಂದು ಕುಟುಂಬ ನಮ್ಮದಾಗಿರಬೇಕು ಅಂತೇಳಿ ಇದು ನಮ್ಮ ತಂದೆಯಾದ ದೇವರ ಚಿತ್ತ ಆಗಿದೆ. ಇನ್ನು ಯೋಬನ ಪುಸ್ತಕಕ್ಕೆ ನಾವು ಬರುವಾಗ, ಯೋಬನ ಚರಿತ್ರೆ ನಮಗೆಲ್ಲರಿಗೂ ತಿಳಿದಿರುವಂಥದ್ದೇ. ಅಲ್ಲಿ ಸಹ ಅವನು ಸಹ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನು ಆಗಿದ್ದನು. ಇದಿಷ್ಟೇ. ಅವನೊಬ್ಬನೇ ಆ ರೀತಿಯಲ್ಲಿ ಇದ್ದುಕೊಂಡು ನಡೀತಾ ಇದ್ರೂ ಸಹ ಅವನು ತನ್ನ ಮಕ್ಕಳನ್ನು ಸಹ ದೇವರ ಎದುರಿನಲ್ಲಿ ಅವನು ಆ ಮಕ್ಕಳನ್ನ ಯೋಗ್ಯರನ್ನಾಗಿ ಮಾಡಲಿಕ್ಕೆ ಪ್ರತಿದಿನವೂ ಆತ ಪ್ರಯತ್ನ ಪಡ್ತಾ ಇದ್ದ. ಅವರು ದಿನನಿತ್ಯ ಪಾಪ ಮಾಡಿ ಅವರೇನಾದರೂ ದೋಷಿಗಳಾಗ್ಬಿಡ್ತಾರೇನೋ ಎನ್ನುವಂಥ ಭಯದಲ್ಲಿ ಅವನು ಪ್ರತಿನಿತ್ಯವೂ ಅವರ ನಿಮಿತ್ತವಾಗಿ ದೇವರನ್ನ ಅವನು ಆರಾಧನೆ ಮಾಡ್ತಾ ಇದ್ದ. ಅಲ್ಲಿ ಯೋಬನ ಪುಸ್ತಕ 1ನೇ ಅಧ್ಯಾಯ 5ನೇ ವಚನಕ್ಕೆ ಬರುವಾಗ, ಪ್ರತಿದಿನ ಅವರೆಲ್ಲರೂ ಏನ್ ಮಾಡ್ತಾ ಇದ್ರು? ಒಬ್ಬೊಬ್ಬರ ಮನೆಯಲ್ಲಿ ಅಣ್ಣ ತಮ್ಮಂದ್ರ, ಅಕ್ಕ ತಂಗಿಯರೆಲ್ಲರೂ ಸೇರ್ಕೊಂಡು ಔತಣವನ್ನ ಮಾಡ್ತಾ ಇದ್ರು.
ಹೀಗೆ ಮಾಡಿ ಔತಣ ತೀರಿದ ಮೇಲೆ ಒಂದು ವೇಳೆ ತನ್ನ ಮಕ್ಕಳು ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ಒಂದು ದಿವಸವೂ ಕ್ರಮ ತಪ್ಪಲಿಲ್ಲ ಯೋಬ. ತನ್ನ ಮಕ್ಕಳನ್ನ ಶುದ್ಧಿಪಡಿಸ್ತಾ ಇದ್ದ. ಪ್ರತಿ ದಿವಸ ಎಲ್ಲಿ ನನ್ನ ಮಕ್ಕಳು ಹೃದಯದಲ್ಲಿ ದೇವರಿಗೆ ವಿರುದ್ಧವಾಗಿ ಯೋಚನೆ ಮಾಡ್ತಾರೋ, ಎಲ್ಲಿ ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಿದ್ದಾರೋ ಅಂತೇಳಿ ಯೋಬ ಪ್ರತಿದಿನವೂ ತನ್ನ ಮಕ್ಕಳನ್ನ ಶುದ್ಧಿಪಡಿಸಿ ಅವರ ಹೆಸರಿನಲ್ಲಿ ಸರ್ವಾಂಗ ಹೋಮಗಳನ್ನ ಅರ್ಪಿಸ್ತಾ ಇದ್ದ. ಹೀಗೆ ಕ್ರಮವಾಗಿ ಒಂದು ದಿನವೂ ತಪ್ಪದೆ ಕ್ರಮವಾಗಿ ಆತ ಮಾಡ್ತಾ ಇದ್ದ ಅಂತ ಹೇಳ್ತಾ ಇದೆ. ಹಾಗಾಗಿ ಇನ್ನು ಮುಂದಿನ ವಾರದಲ್ಲಿ ಇನ್ನೂ ಒಂದೆರಡು ಕುಟುಂಬಗಳ ವಿಷಯದಲ್ಲಿ ನಾವು ನೋಡಿಕೊಳ್ಳೋಣ. ಕ್ರಿಸ್ತಿಯ ಕುಟುಂಬದ ಲಕ್ಷಣಗಳು ಹೇಗಿರಬೇಕು ಅಂತ ನೋಡ್ಕೊಳ್ಳೋಣ. ಹೀಗೆ ಈ ದಿವಸದ ಈ ಒಂದು ಅಧ್ಯಯನದ ಮೂಲಕ ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಮುಂದಿನ ವಾರ ತಿರುಗಿ ಭೇಟಿಯಾಗೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಯೇಸುವೇ, ನಿನ್ನ ಕೃಪೆಗಾಗಿ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರಗಳು. ಈ ದಿನ ನಾವು ಕೇಳಿಸಿಕೊಂಡ ವಾಕ್ಯಗಳು ಅದರ ಪ್ರಕಾರ ನಡೀಲಿಕ್ಕೆ ಕೃಪೆ ಕೊಡು. ಮುಂದಿನ ವಾರ ಇನ್ನೂ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳಿಕ್ಕೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೆನ್.